ನಮಸ್ಕಾರ. ಮುಖ್ಯಾಂಶಗಳು. ವಿಶ್ವದ ಅತಿ ಉದ್ದದ ಅಟಲ್ ಸುರಂಗ ಮಾರ್ಗದ ತಂತ್ರಜ್ಞಾನ ಕೌಶಲ್ಯ ಶಿಕ್ಷಣದ ಅಂಗವಾಗಬೇಕು. ರಕ್ಷಣಾ ವ್ಯವಸ್ಥೆಯ ಸುಧಾರಣೆಗಳಿಗೆ ಕ್ರಮ. ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದಲ್ಲಿ ಮಾದಕ ವಸ್ತು ನಿಯಂತ್ರಣಕ್ಕೆ ಕಠಿಣ ಕ್ರಮ. ದುಶ್ಚಟಗಳ ನಿವಾರಣೆಗೆ ನಾಗರಿಕ ಸಮಾಜದ ಬೆಂಬಲ ಅಗತ್ಯ. ಸಚಿವ ಕೆಎಸ್ ಈಶ್ವರಪ್ಪ. ಸ್ವಚ್ಛ ಭಾರತದ ಅಭಿಯಾನದ ರೂಪುರೇಷೆಗಳಲ್ಲಿ ಬದಲಾವಣೆಗೆ ಕ್ರಮ. ಸರ್ವೇಕ್ಷಣಾ ಅಭಿಯಾನದಲ್ಲಿ 12 ಕೋಟಿಗೂ ಹೆಚ್ಚು ಜನ ಭಾಗಿ. ಸಚಿವ ಹರ್ದೀಪ್ ಸಿಂಗ್ ಪುರಿ. ಕೊರೋನಾ ಸೋಂಕು ಚೇತರಿಕೆಯಲ್ಲಿ ಜಾಗತಿಕ ರ್ಯಾಂಕಿಂಗ್ನಲ್ಲಿ ಭಾರತಕ್ಕೆ ಅಗ್ರಸ್ಥಾನ. ಅತ್ಯಂತ ಕಡಿಮೆ ಮರಣ ಪ್ರಮಾಣ. ಕೇಂದ್ರ ಆರೋಗ್ಯ ಸಚಿವಾಲಯ. ವಾರ್ತೆಗಳ ವಿವರ. ವಿಶ್ವದ ಅತಿ ಉದ್ದದ ಹೆದ್ದಾರಿ ಸುರಂಗ ಎನ್ನುವ ಹೆಗ್ಗಳಿಕೆಯ ಅಟಲ್ ಸುರಂಗ ಮಾರ್ಗವನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಹಣಕಾಸು ಖಾತೆ ರಾಜ್ಯ ಸಚಿವ ಅನುರಾಗ್ ಸಿಂಗ್ ಠಾಕೂರ್, ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಜೈರಾಮ್ ಠಾಕೂರ್, ರಕ್ಷಣಾ ಪಡೆಗಳ ಮುಖ್ಯಸ್ಥ ಬಿಪಿನ್ ರಾವತ್ ಪಾಲ್ಗೊಂಡಿದ್ದರು. 9.02 ಕಿಲೋಮೀಟರ್ ಉದ್ದದ ಈ ಮಾರ್ಗ ಮನಾಲಿಯಿಂದ ಲಹೌಲ್ ಸ್ಪಿಟಿ ಕಣಿವೆಯನ್ನು ವರ್ಷವಿಡೀ ಸಂಪರ್ಕಿಸಲಿದೆ. ಸುರಂಗ ಮಾರ್ಗ ನಿರ್ಮಾಣಕ್ಕೂ ಮುನ್ನ ಹಿಮದ ಕಾರಣ ವರ್ಷದಲ್ಲಿ 6 ತಿಂಗಳ ಕಾಲ ಈ ಮಾರ್ಗದ ಸಂಪರ್ಕ ಕಡಿತವಾಗುತ್ತಿತ್ತು. ಈ ಸುರಂಗ ಮಾರ್ಗವನ್ನು ಹಿಮಾಲಯದ ಪೀರ್ ಪಂಜಾಲ್ ಶ್ರೇಣಿಯಲ್ಲಿ ಅತ್ಯಾಧುನಿಕ ವಿಶೇಷತೆಗಳೊಂದಿಗೆ ಸಮುದ್ರ ಮಟ್ಟದಿಂದ ಸರಾಸರಿ 3000 ಮೀಟರ್ ಎತ್ತರದಲ್ಲಿ ನಿರ್ಮಿಸಲಾಗಿದೆ. ಈ ಸುರಂಗ ಮಾರ್ಗದಲ್ಲಿ ಮನಾಲಿ ಮತ್ತು ಲೇಹ್ ನಡುವಿನ ಅಂತರ 46 ಕಿಲೋಮೀಟರ್ ತಗ್ಗಲಿದ್ದು 4 ರಿಂದ 5 ಗಂಟೆಗಳ ಪ್ರಯಾಣ ಅವಧಿಯು ಉಳಿತಾಯವಾಗಲಿದೆ. अगर उस जियोलॉजिकल एक्सकेवेशन के जो पैरामीटर्स हैं वो 5 मीटर जानकारी दे रहे हैं तस्वीरों के माध्यम से. हमारे है केलोंग जिस दिशा में आगे बढ़ता है वहां पर ज्यादा मुश्किलें आती थी, इसीलिए ज्यादा कार्य जो हुआ वो साउथ पोर्टल जिसे देश का सर्वोच्च नेतृत्व आज इसका साक्षी बन रहा है. अटल टनल जिसकी चौड़ाई 10.5 मीटर, जिसमें दोनों ओर 4 छोर पर घोड़े की नाल के आकार की हॉर्स शू शेप्ड टनल है. ये हर 20 अपने टेलीविजन स्क्रीन पर हर 1 किलोमीटर पर इस टनल में वायु गुणवत्ता निगरानी का भी प्रबंध किया गया है, एयर क्वालिटी मॉनिटरिंग का. उससे भी बेहतरीन सोच, हर एक छोटी बड़ी जानकारी साझा करते हुए जो प्राप्त होगा इस अटल टनल के समारोह के लिए चयनित किया गया है. 15 बुजुर्गों को छोर से दक्षिणी छोर की महीने वो दूसरी जगह उन्हें पलायन करना पड़ता था. लोग इस बस में यात्रा कर रहे हैं. उनमें आज का दिन ಸಮಾರಂಭದಲ್ಲಿ ಮಾತನಾಡಿದ ಪ್ರಧಾನಿ, ಅಟಲ್ ಸುರಂಗದ ನಿರ್ಮಾಣ ತಾಂತ್ರಿಕ ಕೌಶಲ್ಯ, ವಿನ್ಯಾಸ ಹಾಗೂ ಕಾಮಗಾರಿ ಸವಾಲುಗಳ ದೃಷ್ಟಿಯಿಂದ ಅತಿ ವಿಶಿಷ್ಟವಾಗಿದೆ. ಇದನ್ನು ಶಿಕ್ಷಣದ ಭಾಗವನ್ನಾಗಿಸಬೇಕು. ಇದರ ತಂತ್ರಜ್ಞಾನ ನಮ್ಮ ವಿದ್ಯಾರ್ಥಿಗಳಿಗೆ ಸಿಗಬೇಕು. ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ಹೇಳಿದರು. ವಿದೇಶದ ವಿಶ್ವವಿದ್ಯಾಲಯಗಳನ್ನು ಇಲ್ಲಿಗೆ ಆಹ್ವಾನಿಸಬೇಕು. ಈ ಮೂಲಕ ಭಾರತದ ಕೌಶಲ್ಯವನ್ನು ಜಗತ್ತಿಗೆ ಸಾರಬೇಕಾಗಿದೆ. ಗಡಿಭಾಗದ ಮೂಲಸೌಕರ್ಯ ದೇಶದ ರಕ್ಷಣಾ ವ್ಯವಸ್ಥೆಯೊಂದಿಗೆ ನೇರ ಸಂಬಂಧ ಹೊಂದಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ದೇಶದ ಗಡಿಭಾಗದ ಸಂಪರ್ಕ ಕಾಮಗಾರಿಗಳಿಗೆ ಆದ್ಯತೆ ನೀಡಿದೆ. ಈ ಸುರಂಗದಿಂದ ಯೋಧರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅನುಕೂಲವಾಗಲಿದೆ. ದೇಶದ ರಕ್ಷಣೆ ಮಾಡುವ ಯೋಧರ ಅಗತ್ಯಗಳನ್ನು ಪೂರೈಸುವುದು ಸರ್ಕಾರದ ಪ್ರಥಮ ಆದ್ಯತೆಗಳಲ್ಲಿ ಒಂದಾಗಿದೆ ಎಂದರು. ದೇಶದ ರಕ್ಷಣೆಗಿಂತ ಮಹತ್ವದ ಕಾರ್ಯ ಬೇರೆ ಇಲ್ಲ. ಕೇಂದ್ರ ಸರ್ಕಾರ ದೇಶದ ರಕ್ಷಣೆಗೆ ಆದ್ಯತೆ ನೀಡಿದೆ ಎಂದರು. 2014ಕ್ಕೂ ಮುನ್ನ ದೇಶದ ರಕ್ಷಣಾ ಸಂಸ್ಥೆಗಳು ನಷ್ಟದಲ್ಲಿದ್ದವು. ದೇಶದ ಹೆಮ್ಮೆಯ ತೇಜಸ್ ಯುದ್ಧ ವಿಮಾನವನ್ನು ನಿರ್ಮಿಸಿರುವ ವಿಶ್ವ ದರ್ಜೆಯ HALನಂತಹ ಸಂಸ್ಥೆಯ ಬಲವರ್ಧನೆಗೂ ಗಮನ ನೀಡಿರಲಿಲ್ಲ. ಆದರೆ ಈಗ ಸ್ಥಿತಿ ಬದಲಾಗಿದೆ. ದೇಶದಲ್ಲೇ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ನಿರ್ಮಿಸಲಾಗುತ್ತಿದೆ. ದೇಶೀಯ ಸಂಸ್ಥೆಗಳಿಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ. ರಕ್ಷಣಾ ವ್ಯವಸ್ಥೆಯಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ತರಲಾಗಿದೆ. ಆತ್ಮನಿರ್ಭರ್ ಭಾರತ್ ಜನರ ಯೋಜನೆಯ ಭಾಗವಾಗಿದ್ದರು. ಸುರಂಗದ ಕಾಮಗಾರಿಗೆ 2002ರಲ್ಲೇ ಶಿಲಾನ್ಯಾಸ ಮಾಡಲಾಗಿತ್ತು.
ಆದರೆ ಮುಂದೆ ಆಡಳಿತ ನಡೆಸಿದವರು ತ್ವರಿತವಾಗಿ ಪೂರ್ಣಗೊಳಿಸಲು ಆದ್ಯತೆ ನೀಡಲಿಲ್ಲ. ಅಭಿವೃದ್ಧಿ ಕಾಮಗಾರಿಗಳು ವಿಳಂಬವಾಗುವುದರಿಂದ ದೇಶಕ್ಕೆ ನಷ್ಟವಾಗುತ್ತದೆ. 2005ರಲ್ಲಿ ಈ ಯೋಜನೆಗೆ 950 ಕೋಟಿ ರೂಪಾಯಿಗಳನ್ನು ಅಂದಾಜಿಸಲಾಗಿತ್ತು. ಆದರೆ ಈಗ ಪೂರ್ಣಗೊಳ್ಳುವಾಗ ಕಾಮಗಾರಿ ವೆಚ್ಚ ಸುಮಾರು 3 ಪಟ್ಟು ಹೆಚ್ಚಾಗಿದ್ದು 3200 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಎಂದು ತಿಳಿಸಿದರು. ಈ ಸುರಂಗ ನಿರ್ಮಾಣದಿಂದ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸಷ್ಟೇ ಅಲ್ಲ, ಹಿಮಾಚಲ ಪ್ರದೇಶದ ಜನರ ದಶಕಗಳ ಕನಸು ಪೂರ್ಣಗೊಂಡಂತಾಗಿದೆ. ಲೇಹ್ ಹಾಗೂ ಲದ್ದಾಖ್ ಪ್ರದೇಶಗಳ ಜೀವನಾಡಿಯಾಗಿ ದೇಶದ ಇತರ ಭಾಗಗಳೊಂದಿಗೆ ಜೋಡಿಸಲಿದೆ ಎಂದರು. देवधारा हिमाचल और बुद्ध परंपरा के उस जुड़ाव को भी सशक्त करने वाली है जो भारत से निकलकर आज पूरी दुनिया को नई राह, नई रोशनी दिखा रही है. इसके लिए हिमाचल और लेह लद्दाख के सभी साथियों को बहुत बहुत बधाई. साथियों, अटल टनल भारत के बॉर्डर इंफ्रास्ट्रक्चर को भी नई ताकत देने वाली है. ये विश्व स्तरीय बॉर्डर कनेक्टिविटी का जीता जागता प्रमाण है. हिमालय का ये हिस्सा हो, पश्चिम भारत में रेगिस्तान का विस्तार हो या फिर दक्षिण और पूर्वी भारत का तटीय इलाका, ये देश की सुरक्षा और समृद्धि दोनों के बहुत बड़े संसाधन है. हमेशा से इन क्षेत्रों के संतुलित और संपूर्ण विकास को लेकर यहां के इंफ्रास्ट्रक्चर को बेहतर बनाने की मांग उठती रही है. लेकिन लंबे समय तक हमारे यहां बॉर्डर से जुड़े इंफ्रास्ट्रक्चर के प्रोजेक्ट या तो प्लानिंग के स्टेज से बाहर ही नहीं निकल पाए या जो निकले वो अटक गए, लटक गए, भटक गए. अटल टनल के साथ भी सामान्यतः हमने देखा होगा. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಅಟಲ್ ಸೇತುವೆ ಈ ಭಾಗದ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಗೆ ಮಹತ್ವದ ಕೊಡುಗೆ ನೀಡಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಮುತುವರ್ಜಿಯಿಂದ ಕಾಮಗಾರಿ ಪೂರ್ಣಗೊಂಡಿದೆ ಎಂದರು. रोड ऑर्गेनाइजेशन ने इस काम को पूरा किया है. इसलिए बॉर्डर रोड ऑर्गेनाइजेशन को इसके लिए मैं अपनी तरफ से हार्दिक बधाई देता हूं. सामरिक दृष्टि से इस टनल का क्या महत्व है मुझे बतलाने की जरूरत नहीं है. सभी को इस बात की जानकारी है. स्वाभाविक है, सीमा पर तैनात हमारे सेना के जवानों के लिए राशन, वेपन और अदर लॉजिस्टिक्स और साथ ही साथ डिप्लॉयमेंट करने में भी हमको काफी आसानी. ಅಟಲ್ ಸುರಂಗದ ಉದ್ಘಾಟನೆಯ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಹಿಮಾಚಲ ಪ್ರದೇಶದ ಲಾಹೌಲ್ ಸ್ಪಿಟಿಯ ಸಿಸು ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಜನಸಭೆಯಲ್ಲಿ ಪಾಲ್ಗೊಂಡರು. ಪ್ರಧಾನಿ ಅವರನ್ನು ಸ್ವಾಗತಿಸಿದ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಜೈರಾಮ್ ಠಾಕೂರ್, ಪ್ರಧಾನಿ ಹಿಮಾಚಲದ ಮೂಲೆ ಮೂಲೆಯನ್ನು ಅರಿತಿದ್ದಾರೆ. ಸುರಂಗದ ಕನಸನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರಲ್ಲಿ ಬಿತ್ತಿದವರೇ ಮೋದಿಯವರು ಎಂದು ತಿಳಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಸಚಿವ ಅನುರಾಗ್ ಠಾಕೂರ್, ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಜೈರಾಮ್ ಠಾಕೂರ್ ಹಾಜರಿದ್ದರು. बहुत कठिन परिस्थितियां रहती थी, लेकिन आज ये अटल टनल जिसका नाम अटल जी के नाम पर रखा, उनको स्मरण करते हुए एक बहुत बड़ा योगदान, अच्छा इलाज मिल पाए. आयुष्मान ಈಗ भारत योजना के ಲಾಹೌಲ್ तहत ಸ್ಪಿಟಿಯ ಸಿಸು ಗ್ರಾಮದಿಂದ गरीबों को ನೇರ ಪ್ರಸಾರ. 5 लाख रुपये तक के मुफ्त इलाज की सुविधा भी दी गई है. यहां हिमाचल के भी 22 लाख से ज्यादा गरीब भाई बहनों को इसका लाभ मिलना सुनिश्चित हुआ है. इन सभी अभियानों से देश के दूर दराज वाले क्षेत्रों में रोजगार के भी अनेकों नए अवसर बने हैं. नौजवानों को लाभ हुआ है. साथियों, एक बार फिर अटल टनल के रूप में विकास के नए द्वार के लिए लाहौल स्पीति और पांगी घाटी के
आप सभी भाइयों बहनों को बहुत बहुत बधाई देता हूं। ಶಿವಮೊಗ್ಗ ನಗರದಲ್ಲಿ ಬಿಜೆಪಿ ಯುವ ಮೋರ್ಚಾದಿಂದ ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನಕ್ಕೆ ಇಂದು ಚಾಲನೆ ನೀಡಲಾಯಿತು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆಎಸ್ ಈಶ್ವರಪ್ಪ ಅಭಿಯಾನ ಉದ್ಘಾಟಿಸಿದರು. ಸಂಸದ ಬಿವೈ ರಾಘವೇಂದ್ರ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಈಶ್ವರಪ್ಪ ಮಾದಕ ವಸ್ತು ನಿಯಂತ್ರಣಕ್ಕೆ ಸರ್ಕಾರ ಹಲವಾರು ದಿಟ್ಟ ಹೆಜ್ಜೆಗಳನ್ನು ಕೈಗೊಂಡಿದ್ದು ದುಶ್ಚಟಗಳ ನಿವಾರಣೆಗೆ ನಾಗರಿಕ ಸಮಾಜ ಬೆಂಬಲ ನೀಡಬೇಕು ಎಂದು ಮನವಿ ಮಾಡಿದರು. ಈ ಒಂದು ಡ್ರಗ್ಸ್ನ ವ್ಯವಸ್ಥೆಯಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ಸರ್ಕಾರ ಯಾವುದೇ ಮುಲಾಜಿಲ್ಲದೆ ಅವ್ರನ್ನೆಲ್ಲರೂ ಕೂಡ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತೀವಿ. ಈ ಅಂಶವನ್ನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾರೆ. ಕಾಂಗ್ರೆಸ್ನವರ ಈ ಹೇಳಿಕೆಗಳ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಈಶ್ವರಪ್ಪ, ಕೇಂದ್ರದ ಕೃಷಿ ನೀತಿಗಳು ಅತ್ಯಂತ ಉಪಯುಕ್ತವಾಗಿದ್ದು ಪ್ರತಿಪಕ್ಷಗಳು ಅನಗತ್ಯ ಗೊಂದಲ ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿವೆ ಎಂದು ಆರೋಪಿಸಿದರು. ರೈತರು ಬಲಿಯಾಗಬಾರದು ಅಂತ ಪ್ರಾರ್ಥನೆ ನಾನು ಮಾಡ್ತೇನೆ. ಈಗಾಗಲೇ ಹತ್ತಾರು ವಿಚಾರಗಳಲ್ಲಿ ಸುಳ್ಳು ಹೇಳಿದ್ದಾರೆ. ಇದು ಒಂದು ಸುಳ್ಳು. ಈ ಸುಳ್ಳನ್ನ ಈ ರಾಜ್ಯದ ಈ ದೇಶದ ರೈತರು ಅರ್ಥ ಮಾಡಿಕೊಂಡು ಕೇಂದ್ರದ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಜೊತೆಗೆ ಇರ್ತಾರೆ, ಕಾಂಗ್ರೆಸ್ನವರು ಮತ್ತು ಬೇರೆ ಬೇರೆ ಪಕ್ಷಗಳು ಮಾಡ್ತಾರೆ ಅಂತ ಈ ಒಂದು ಆಪಾದನೆಗಳ ಬಗ್ಗೆ ಈ ದೇಶದ ರೈತರು ಖಂಡಿತ ಈ ಸರ್ಕಾರ ಈ ಪಕ್ಷಗಳನ್ನ ತಿರಸ್ಕಾರ ಮಾಡ್ತಾರೆ ಅಂತ ವಿಶ್ವಾಸ ನನಗಿದೆ. ಗಾಂಧಿ ಜಯಂತಿ ಪ್ರಯುಕ್ತ ಸಾಂಸ್ಕೃತಿಕ ನಗರಿ ಮೈಸೂರು ಜಿಲ್ಲೆಯ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಊಟಗಳ್ಳಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಶಿಕ್ಷಕರನ್ನು ಸನ್ಮಾನಿಸಿದರು. ನಂತರ ಅವರು ಸಂಕಷ್ಟದಲ್ಲಿರುವ ಅಸಂಘಟಿತ ಕಾರ್ಮಿಕರಿಗೆ 8,000 ರೂಪಾಯಿ ಸಾಲ ನೀಡಲಾಗುತ್ತಿದ್ದು ರಾಜ್ಯದ 4 ಕಂದಾಯ ವಿಭಾಗಗಳ 30 ಜಿಲ್ಲೆಗಳಲ್ಲಿ ಸಹಕಾರಿ ಸಂಘ ಸಂಸ್ಥೆಗಳ ಮೂಲಕ ಸೂಕ್ತ ರೀತಿಯಲ್ಲಿ ಸಾಲ ಸೌಲಭ್ಯ ವಿತರಿಸಲಾಗುತ್ತಿದೆ. ಆರ್ಥಿಕ ಪುನಶ್ಚೇತನಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳುತ್ತಿದೆ ಎಂದು ಹೇಳಿದರು. ವಿಷಯನೂ ಕೂಡ ಹೇಳೋರಿದ್ದಾರೆ. ನನಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು. ಸೆಪ್ಟೆಂಬರ್ 5ನೇ ತಾರೀಕು ಕ್ಯಾನ್ಸಲ್ ಮಾಡಿದ್ದೇವೆ, ಚಾಲನೆ ಕೊಟ್ಬಿಟ್ಟಿದ್ದೀವಿ. ಮಾಜಿ ಸಚಿವ ಜಿಟಿ ದೇವೇಗೌಡ, ಕೆಲವು ದಿನಗಳಲ್ಲಿ ಶಾಲಾ ಕಾಲೇಜು ಆರಂಭವಾಗಲಿದ್ದು ಶಿಕ್ಷಕರು ಶಾಲಾ ಮಕ್ಕಳನ್ನು ತಮ್ಮ ಮಕ್ಕಳಂತೆ ನೋಡಿಕೊಳ್ಳಬೇಕು, ಕೋವಿಡ್-19 ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಎಂದು ತಿಳಿಸಿದರು. ನೀವು ಅಡುಗೆ ಮಾಡುವಾಗ ನಿಮ್ಮ ಮಕ್ಕಳಿಗೆ ಹೆಂಗೆ ನೋಡ್ಕೊಳ್ತೀರಿ, ಹಂಗೆ ನೋಡ್ಕೊಳ್ದೆ ಹೋಗ್ಬಿಟ್ರೆ ಭಾರಿ ಕಷ್ಟ. ಟೀಚರ್ ಹೆಂಗಿದ್ದಾರೆ ಅಂತ ಬಂದು ನೋಡ್ತಾರೆ. ಶಾಲೆ ಶುಚಿತ್ವ ಇಲ್ಲ ಅಂದ್ರೆ ಟೀಚರ್ ಹೆಂಗಿದ್ದಾರೆ ಅಂತ ನೋಡ್ತಾರೆ ಉಪಾಧ್ಯಾಯರು. ಅದಕ್ಕೂ ನಮ್ಮ ಮನೆ ಇಷ್ಟೇ ನಂದು ಇನ್ನೇನು ಮಾತಾಡಲ್ಲ. ಇವತ್ತು ಆ ಶಾಲೆಗಳನ್ನ ಇನ್ನೊಂದು 15 ದಿವಸದಲ್ಲಿ ದುರಸ್ತಿ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಒಂದು ದೇಶ ಒಂದು ಪಡಿತರ ಚೀಟಿ ಯೋಜನೆ ಕರ್ನಾಟಕ ಸೇರಿ 6 ರಾಜ್ಯಗಳಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ. ಉತ್ತರ ಪ್ರದೇಶ, ಆಂಧ್ರಪ್ರದೇಶ, ತೆಲಂಗಾಣ, ಗೋವಾ ಮತ್ತು ತ್ರಿಪುರಾ ರಾಜ್ಯಗಳಲ್ಲೂ ಸಹ ಸುಧಾರಣೆಗಳು ಯಶಸ್ವಿಯಾಗಿ ಜಾರಿಯಾಗಿವೆ ಎಂದು ಕೇಂದ್ರ ಆಹಾರ ಮತ್ತು ಸಾರ್ವಜನಿಕ ಸರಬರಾಜು ಸಚಿವಾಲಯ ತಿಳಿಸಿದೆ. ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಹಾಗೂ ಸುಲಭ ವ್ಯವಹಾರ ಸುಧಾರಣೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿರುವ ಉತ್ತರ ಪ್ರದೇಶ, ಆಂಧ್ರಪ್ರದೇಶ ರಾಜ್ಯಗಳಿಗೆ ಕೇಂದ್ರ ಹಣಕಾಸು ಸಚಿವಾಲಯ ಹೆಚ್ಚುವರಿಯಾಗಿ 7,376 ಕೋಟಿ ರೂಪಾಯಿ ಸಾಲ ಪಡೆಯಲು ಸಹ ಅನುಮತಿ ನೀಡಿದೆ. ಉತ್ತರ ಪ್ರದೇಶ ಒಂದು ದೇಶ ಒಂದು ಪಡಿತರ ಚೀಟಿ ವ್ಯವಸ್ಥೆಯನ್ನು ಸುವ್ಯವಸ್ಥಿತವಾಗಿ ಜಾರಿಗೊಳಿಸಿದ 6ನೇ ರಾಜ್ಯವಾಗಿದೆ. ಒಂದು ದೇಶ ಒಂದು ಪಡಿತರ ಚೀಟಿ ವ್ಯವಸ್ಥೆಯಡಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಮತ್ತು ಇತರ ಕಲ್ಯಾಣ ಯೋಜನೆಯಡಿ ಬರುವ ವಲಸೆ ಕಾರ್ಮಿಕರು ಮತ್ತಿತರರಿಗೆ ದೇಶದ ಯಾವುದೇ ನ್ಯಾಯಬೆಲೆ ಅಂಗಡಿಗಳಲ್ಲಿ ಪಡಿತರ ವಿತರಿಸುವ, ಉತ್ತಮ ಸೇವೆ ಕಲ್ಪಿಸುವ, ನಕಲಿ ಮತ್ತು ಅನರ್ಹ ಕಾರ್ಡ್ಗಳನ್ನು ನಿರ್ಮೂಲನೆ ಮಾಡುವ ಮತ್ತು ಸೋರಿಕೆ ತಡೆಗಟ್ಟುವ ಉದ್ದೇಶವನ್ನು ಹೊಂದಿದೆ. ಉತ್ತರ ಬಂಗಾಳ ಕೊಲ್ಲಿಯ ಬಂಗೋಸಾಗರ್ನಲ್ಲಿ ಇಂದಿನಿಂದ ಭಾರತ ಬಾಂಗ್ಲಾದೇಶಗಳ ದ್ವೈವಾರ್ಷಿಕ ನೌಕಾ ಸಮರಾಭ್ಯಾಸ ಆರಂಭವಾಗಲಿದೆ. ಸಾಗರ ವಲಯದಲ್ಲಿನ ಸಮರ ಹಾಗೂ ಮತ್ತಿತರ ಕ್ಷೇತ್ರಗಳಲ್ಲಿ ಕೌಶಲ್ಯ ಹೆಚ್ಚಿಸಿಕೊಳ್ಳುವ ಜೊತೆಗೆ ಕಾರ್ಯಾಚರಣೆಯಲ್ಲಿ ಅನುಭವವನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವ ಉದ್ದೇಶದಿಂದ ಈ ಸಮರಾಭ್ಯಾಸ ನಡೆಸಲಾಗುತ್ತಿದೆ.
ಈ ಕುರಿತು ರಕ್ಷಣಾ ಸಚಿವಾಲಯ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿದ್ದು, ಭೂ ಮೇಲ್ಮೈ ಪ್ರದೇಶ, ಕಡಲು ಭಾಗದಿಂದ ಯುದ್ಧ ವಿಮಾನ, ಹೆಲಿಕಾಪ್ಟರ್ಗಳ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದೆ. ದೇಶದ 99% ಹೆಚ್ಚು ನಗರಗಳು ಬಯಲು ಶೌಚ ಮುಕ್ತವಾಗಿವೆ. ಈ ಅಭಿಯಾನವನ್ನು ಮತ್ತಷ್ಟು ತೀವ್ರಗೊಳಿಸಲು ಕೇಂದ್ರ ಸರ್ಕಾರ ತೀರ್ಮಾನಿಸಿದೆ. ಸ್ವಚ್ಛ ಭಾರತ ಅಭಿಯಾನಕ್ಕೆ 6 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ನಿನ್ನೆ ಆಯೋಜಿಸಲಾಗಿದ್ದ ವೆಬಿನಾರ್ನಲ್ಲಿ ಮಾತನಾಡಿದ ಕೇಂದ್ರ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವ ಹರ್ದೀಪ್ ಸಿಂಗ್ ಪುರಿ, ಕೇಂದ್ರ ಸರ್ಕಾರದ ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನದಲ್ಲಿ 12 ಕೋಟಿಗೂ ಹೆಚ್ಚು ನಾಗರಿಕರು ಭಾಗವಹಿಸಿದ್ದಾರೆ ಎಂದರು. 2014ರಲ್ಲಿ ಯಾವುದೇ ನಗರ ಶೌಚ ಮುಕ್ತವಾಗಿರಲಿಲ್ಲ. 18% ಘನತ್ಯಾಜ್ಯ ಸಂಸ್ಕರಣೆ ಈಗ 67%ಕ್ಕೆ ಏರಿಕೆಯಾಗಿದೆ. 6 ವರ್ಷಗಳ ಅನುಭವದ ಆಧಾರದ ಮೇಲೆ ಸ್ವಚ್ಛತಾ ಕಾರ್ಯ ಯೋಜನೆಗಳಲ್ಲಿ ಅಗತ್ಯ ಬದಲಾವಣೆ ಮಾಡುವ ಕುರಿತು ರೂಪುರೇಷೆಗಳನ್ನು ಸಿದ್ದಪಡಿಸುವ ಕಾರ್ಯ ನಡೆಯುತ್ತಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಸ್ವಚ್ಛ ಭಾರತ ಅಭಿಯಾನದಡಿ ಘನತ್ಯಾಜ್ಯ ಸಂಪನ್ಮೂಲ ನಿರ್ವಹಣಾ ಘಟಕಗಳ ಏಕರೂಪದ ಲೋಕಾರ್ಪಣೆ ಮತ್ತು ಸ್ವಚ್ಛೋತ್ಸವ ನಿತ್ಯೋತ್ಸವ ಜಿಲ್ಲಾ ಮಟ್ಟದ ಕಾರ್ಯಕ್ರಮಕ್ಕೆ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ವರಂಗ ಗ್ರಾಮ ಪಂಚಾಯತ್ನಲ್ಲಿ ನಿನ್ನೆ ಚಾಲನೆ ನೀಡಲಾಯಿತು. ಸ್ವಚ್ಛ ಸಂಕೀರ್ಣವು ಏಕರೂಪದ ಬಣ್ಣ, ಚಿಹ್ನೆ ಹಾಗೂ ವಿನ್ಯಾಸ ಹೊಂದಿರಬೇಕೆಂಬ ಉದ್ದೇಶದಿಂದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ದಿನಕರ್ ಬಾಬು ಏಕರೂಪದ ಬ್ರ್ಯಾಂಡಿಂಗ್ ಅನ್ನು ಲೋಕಾರ್ಪಣೆ ಮಾಡಿದರು. ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರೀತಿ ಗೆಹ್ಲೋಟ್ ಕಟ್ಟಡ ಉದ್ಘಾಟಿಸಿದರು. ಈ ವೇಳೆ ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ದಿನಕರ್ ಬಾಬು, ಜಿಲ್ಲೆಯ ಜನರಿಗೆ 1 ತಿಂಗಳ ಕಾಲ ಸ್ವಚ್ಛತೆಯ ಕುರಿತು ಜಾಗೃತಿ ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶ ಎಂದರು. ಅದು ಬಹುಶಃ ರಾಜ್ಯದ ಎಲ್ಲ ಮಾಡೆಲ್ಗಳಿಗೆ ಪ್ರೇರಣೆಯಾಗಿದೆ. ನಮ್ಮ SRM ಘಟಕ ಇರಬಹುದು, ಬೇರೆ ಹಲವಾರು ಇದುಗಳು ನಮ್ಮ ಇದಕ್ಕೆ ಮಾದರಿಯಾದಂಥ ಕೆಲಸವನ್ನು ನಮ್ಮ ಜಿಲ್ಲಾ ಪಂಚಾಯತ್ ಮಾಡಿದೆ. ಮುಂದೆ ಕೂಡ ನಮ್ಮ ಎಲ್ಲ ರೀತಿಯ ಕೆಲಸಗಳನ್ನು ಸ್ವಚ್ಛತೆ ಸಂಬಂಧ ಎಲ್ಲ ರೀತಿಯ ಕೆಲಸಗಳು ನಮ್ಮ ಜಿಲ್ಲಾ ಪಂಚಾಯತ್ ಮುಂಚಿನಲ್ಲಿ ನಿಂತು ಮಾಡ್ತದೆ. ಉಡುಪಿ ಜಿಲ್ಲೆ ಪ್ರೀತಿ ಗೆಹ್ಲೋಟ್, ಜಿಲ್ಲೆಯ 158 ಗ್ರಾಮಗಳಲ್ಲಿ ಈಗಾಗಲೇ 110 ತ್ಯಾಜ್ಯ ನಿರ್ವಹಣಾ ಘಟಕ ಸ್ಥಾಪಿಸಲಾಗಿದ್ದು, ಸ್ವಚ್ಛ ಭಾರತ ಅಭಿಯಾನದಡಿ 3 ವರ್ಷಗಳಿಂದ ಈ ಕೆಲಸ ನಡೆಯುತ್ತಿದೆ ಎಂದು ತಿಳಿಸಿದರು. ಬಿಟ್ಟು ನಾವು ಈ ವರ್ಷ ಪುಣೆದು ಒಂದು ಟಾರ್ಗೆಟ್ ಇಟ್ಟಿದ್ದೇವೆ. ಪ್ರತಿ ಪಂಚಾಯಿತಿಯಲ್ಲಿ 100% ಡ್ರೈ ವೇಸ್ಟ್ ಕಲೆಕ್ಷನ್ ಆಗಬೇಕು ಅಂತ ನಾವು ಒಂದು ಪ್ರತಿಜ್ಞೆ ತಗೊಂಡಿದ್ದೇವೆ. ಈ ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ಒಣಕಸ, ಹಸಿ ಕಸ ಹೇಗೆ ಕಲೆಕ್ಟ್ ಮಾಡಬೇಕು ಮತ್ತೆ ಹೇಗೆ ವಿಲೇವಾರಿ ಮಾಡಬೇಕು, ಎಲ್ಲಿ ವಿಲೇವಾರಿ ಮಾಡಬೇಕು, ಯಾವ ತರದ್ದು ವಿಲೇವಾರಿ ಆಗ್ತದೆ, ಬೇರೆ ಬೇರೆ ಎಲ್ಲ ಆಪ್ಷನ್ಸ್ ತಗೊಂಡು ನಾವು ಎಲ್ಲ ನಮ್ದು SLRM ಘಟಕದಲ್ಲಿ ಯಾರ್ಯಾರು ವರ್ಕರ್ಸ್ ಇದ್ದಾರೆ ಅವರ ಸಿಬ್ಬಂದಿಗಳಿಗೆ ಸುಮಾರು ಸಲ ಟ್ರೈನಿಂಗ್ ಕೊಟ್ಟಿದ್ದೇವೆ. ಹೇಗೆ ನಮಗೆ ಸ್ಟೇಟಿಂದ ಡೈರೆಕ್ಷನ್ಸ್ ಬರ್ತಾ ಇದ್ದೇವೆ, ಹೇಗೆ ನಮಗೆ ಸ್ಟೇಟಿಂದ ಬೇರೆ ಬೇರೆ ಸ್ವಚ್ಛ ಭಾರತ ಅಡಿಯಲ್ಲಿ ಯೋಜನೆ ಬಗ್ಗೆ ಗೈಡ್ಲೈನ್ಸ್ ಬರ್ತಾ ಉಂಟು. ಅದು ಹಾಗೆ ನಾವು ಇದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಕೊರೋನಾ ಸೋಂಕು ಚೇತರಿಕೆಯ ರ್ಯಾಂಕಿಂಗ್ನಲ್ಲಿ ಭಾರತ ಅಗ್ರಸ್ಥಾನದಲ್ಲಿದ್ದು, ಅತ್ಯಂತ ಕಡಿಮೆ ಮರಣ ಪ್ರಮಾಣ ದಾಖಲಾದ ದೇಶಗಳ ಸಾಲಿನಲ್ಲಿ ದೇಶ ಮೊದಲ ಸ್ಥಾನದಲ್ಲಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಈ ಕುರಿತು ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿದ್ದು, ಒಟ್ಟಾರೆ ಜಾಗತಿಕ ಸೋಂಕಿನ ಪ್ರಮಾಣದಲ್ಲಿ ಭಾರತದ ಪಾಲು 18.6ರಷ್ಟಿದ್ದು, ಚೇತರಿಕೆ ದರ 21ರಷ್ಟಿದೆ. ಅಮೆರಿಕದಲ್ಲಿ 21.7ರಷ್ಟು ಸೋಂಕಿತರಿದ್ದು, ಚೇತರಿಕೆ ಪ್ರಮಾಣ 18.4ರಷ್ಟಿದೆ. 14ರಷ್ಟು ಸೋಂಕಿತರನ್ನು ಹೊಂದಿರುವ ಬ್ರೆಜಿಲ್ನಲ್ಲಿ 13.3ರಷ್ಟು ಚೇತರಿಸಿಕೊಳ್ಳುತ್ತಿದ್ದಾರೆ. ಭಾರತದಲ್ಲಿ 1.56ರಷ್ಟು ಮರಣ ಪ್ರಮಾಣವಿದ್ದು, ಇಂಗ್ಲೆಂಡ್ನಲ್ಲಿ ಅತಿ ಹೆಚ್ಚು ಅಂದರೆ 9.17ರಷ್ಟು ಮಂದಿ ಸಾವಿಗೀಡಾಗುತ್ತಿದ್ದಾರೆ. ಫ್ರಾನ್ಸ್ನಲ್ಲಿ 5.7ರಷ್ಟು, ಸ್ಪೇನ್ನಲ್ಲಿ 4.11ರಷ್ಟು, ಬ್ರೆಜಿಲ್ನಲ್ಲಿ 2.99, ಅಮೆರಿಕದಲ್ಲಿ 2.87ರಷ್ಟು ಮಂದಿ ಸಾವಿಗೀಡಾಗಿದ್ದಾರೆ. ಒಟ್ಟಾರೆ ಜಾಗತಿಕವಾಗಿ 2.97ರಷ್ಟು ಮಂದಿ ಸಾವಿಗೀಡಾಗುತ್ತಿದ್ದಾರೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ ಹೊಸದಾಗಿ 79,476 ಕೋವಿಡ್-19 ಪ್ರಕರಣಗಳು ದೃಢಪಟ್ಟಿವೆ. ಇದರಿಂದಾಗಿ ದೇಶದಲ್ಲಿ ಒಟ್ಟು ಕೊರೋನಾ ಸೋಂಕಿತರ ಸಂಖ್ಯೆ 64,73,544ಕ್ಕೆ ಏರಿಕೆಯಾಗಿದೆ.
ಈವರೆಗೆ 54,27,706 ಕೊರೋನಾ ಸೋಂಕಿತರು ಗುಣಮುಖರಾಗಿದ್ದು ಸುಮಾರು 9,44,996 ಸಕ್ರಿಯ ಪ್ರಕರಣಗಳಿವೆ. ನಿನ್ನೆ ಒಂದೇ ದಿನ 1,069 ಸೋಂಕಿತರು ಮೃತಪಟ್ಟಿದ್ದು ಒಟ್ಟು 1,08,42 ಮಂದಿ ಮೃತಪಟ್ಟಿದ್ದಾರೆ. ಚೇತರಿಕೆ ಪ್ರಮಾಣ ಶೇಕಡ 83.84ರಷ್ಟಿದೆ. ದೇಶದಲ್ಲಿ ನಿನ್ನೆ ಒಂದೇ ದಿನ 11,32,675 ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ತೀವ್ರ ಕೊರೋನಾ ಸೋಂಕಿನಿಂದ ಬಳಲುತ್ತಿರುವವರಿಗೆ ಪ್ಲಾಸ್ಮಾ ಚಿಕಿತ್ಸೆ ನೀಡುತ್ತಿದ್ದು, ಈ ಪ್ರಯೋಗ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ತಾಲೂಕು ಆಸ್ಪತ್ರೆಯಲ್ಲಿ ಆರಂಭಿಸಲಾಗಿದೆ. ಇದೇ ಮೊದಲ ಬಾರಿಗೆ ತಾಲೂಕು ಹಂತದ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂತಹ ವ್ಯವಸ್ಥೆ ಕಲ್ಪಿಸಿದ್ದು 65 ವರ್ಷದ ಹಿರಿಯ ನಾಗರಿಕರೊಬ್ಬರಿಗೆ ಪ್ಲಾಸ್ಮಾ ಚಿಕಿತ್ಸೆ ನೀಡಲಾಗುತ್ತಿದೆ. ಸೋಂಕಿನಿಂದ ಗುಣಮುಖರಾದ 4 ರಿಂದ ಹುಬ್ಬಳ್ಳಿಯಲ್ಲಿ ಪ್ಲಾಸ್ಮಾ ಪಡೆದು ಸೋಂಕಿತ ವ್ಯಕ್ತಿಗೆ ನೀಡಿದ್ದು, ಇವರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ ಎಂದು ಗಂಗಾವತಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾ ಈಶ್ವರ್ ಸವಡಿ ತಿಳಿಸಿದ್ದಾರೆ. ಕೇಂದ್ರದ ಪ್ರಧಾನಮಂತ್ರಿ ಉದ್ಯೋಗ ಸೃಜನೆ ಯೋಜನೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ. ತಾಲೂಕಿನ ಕೆನರಾ ಬ್ಯಾಂಕ್ ಶಾಖೆ 15 ಫಲಾನುಭವಿಗಳನ್ನು ಗುರುತಿಸಿ 25 ಲಕ್ಷ ರೂಪಾಯಿ ಸಾಲ ಸೌಲಭ್ಯವನ್ನು ಒದಗಿಸಿದೆ. ಈ ಮೂಲಕ ನಿರುದ್ಯೋಗಿಗಳು ಸ್ವಾವಲಂಬಿಗಳಾಗಲು ಅನುವು ಮಾಡಿಕೊಟ್ಟಿದೆ. ನಾನು ಡಿಪ್ಲೊಮಾ ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ಅಭಯ್ ರಾಯ್ಕರ್ ಈ ಯೋಜನೆಯಿಂದ ಕಡಿಮೆ ಬಡ್ಡಿ ದರದಲ್ಲಿ ಹಣ ಪಡೆದು ಸ್ವಂತ ಉದ್ಯೋಗ ಮಾಡುತ್ತಿದ್ದೇನೆ ಎಂದರು. ಆಟೋಮೊಬೈಲ್ ಸ್ಪೇರ್ಸ್ ಮತ್ತು ಆಕ್ಸೆಸರೀಸ್ ಶಾಪ್ ಅನ್ನು ಸ್ಟಾರ್ಟ್ ಮಾಡಿದೆ. ಈಗ ಅದ್ರ ಥ್ರೂ ನಂದು ಒಳ್ಳೆ ಬಿಸ್ನೆಸ್ ನಡೀತಾ ಇದೆ. ಅದ್ರ ಜೊತೆಗೆ ನನ್ನ ಜೊತೆ ಇನ್ನೊಬ್ರಿಗೂ ವರ್ಕ್ ಕೊಟ್ಟಿದ್ದೀನಿ. ನನ್ನ ಸ್ವಂತ ಉದ್ಯೋಗವನ್ನು ನಾನಾಗಿ ಮಾಡ್ಕೊಂಡಿರೋದು ಖುಷಿ ನನಗಿದೆ. ನಾನು ಖುಷಿಯಲ್ಲಿದ್ದೇನೆ. ಬೇರೆ ಕಡೆ ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತಿದ್ದೆ. ಮತ್ತೋರ್ವ ಫಲಾನುಭವಿ ಶಬೀರ್ ಅಹಮದ್ ಸೈಯದ್ ಮೊದಲು ಬೇರೆಯವರ ಗ್ಯಾರೇಜ್ನಲ್ಲಿ ಕೆಲಸ ಮಾಡುತ್ತಿದ್ದೆ. ಈಗ ನನ್ನದೇ ಸ್ವಂತ ದುರಸ್ತಿ ಅಂಗಡಿ ಆರಂಭಿಸಿ ಉದ್ಯೋಗವನ್ನು ನೀಡಿದ್ದೇನೆ ಎಂದು ಸಂತಸ ಹಂಚಿಕೊಂಡರು. ಬ್ಯಾಂಕಿಗೆ ಹೋಗಿ ಭೇಟಿ ಆಗಿದ್ದು. ಬ್ಯಾಂಕ್ನಲ್ಲಿ PMEJP ಅದು ಸ್ಕೀಮ್ ಬಂದಿದ್ದು. ಅವರು ಹಿಂಗೆ ನಮಗೆ ಕಡಿಮೆ ಬಡ್ಡಿದಲ್ಲಿ ಸಾಲ ಇದು ಮಾಡಿಕೊಟ್ಟಿರು. ಆದರೆ ನಾವು ಒಬ್ಬನೇ ಕೆಲಸ ಮಾಡ್ತೀವಿ. ಯಾವಾಗ ನಮ್ಮ ಕೆಲಸ ಜಾಸ್ತಿ ಇರ್ತದೆ ಅವಾಗ ನಾವು ಬೇರೆಯೊಬ್ಬರಿಗೆ ಕರ್ಕೊಂಡು ಕೆಲಸ ಮಾಡ್ಕೊಂಡು ಇದು ಮಾಡ್ತೀವಿ. ನನಗೆ ಹಣಕಾಸಿನ ವ್ಯವಸ್ಥೆ ಇರಲಿಲ್ಲ. ಈ ಯೋಜನೆಯಿಂದ ಹಣ ಪಡೆದು ಬದುಕು ಕಟ್ಟಿಕೊಂಡಿದ್ದೇನೆ ಎಂದರು. ವಿಚಾರಿಸಿದವಾಗ ನನಗೆ CMEJP ಅನ್ಕೊಂಡು ಸಬ್ಸಿಡಿ ಲೋನ್ ಬಗ್ಗೆ ಪ್ರಧಾನಮಂತ್ರಿ ಅವರ ಯೋಜನೆಯ ಬಗ್ಗೆ ನಂಗೆ ತಿಳಿಸ್ಕೊಟ್ಟಾಗ ನಾನೇನು ಮಾಡಿದೆ, ನಾನು ಕಡಿಮೆ ಬಡ್ಡಿ ದರದಲ್ಲಿ ನನಗೆ ಒಳ್ಳೆ ಹಣಕಾಸಿನ ವ್ಯವಸ್ಥೆ ಆಯಿತು. ಇದರಿಂದ ನನಗೆ ಈ ಬಿಸ್ನೆಸ್ ಮಾಡಿದ್ರಿಂದ ನನಗೆ ಈಗ ಒಳ್ಳೇದಾಗಿದೆ. ಇದೇ ರೀತಿಯಾಗಿ ಬೇರೆ ಯುವಕರಿಗೂ ಕೂಡ ಇದರಿಂದ ಸಾಕಷ್ಟು ಅಂಕೋಲಾ ಕೆನರಾ ಬ್ಯಾಂಕ್ನ ಹಿರಿಯ ಶಾಖಾ ಪ್ರಬಂಧಕ ವೆಂಕಟೇಶ್ ಮಜ್ಜಿಗುಡ್ಡ ನಿರುದ್ಯೋಗಿ ಯುವಕ ಯುವತಿಯರಿಗೆ ಮತ್ತು ಸಣ್ಣ ವ್ಯಾಪಾರಿಗಳಿಗೆ ಈ ಯೋಜನೆ ಅನುಕೂಲವಾಗಿದ್ದು ಸ್ವಯಂ ಉದ್ಯೋಗಕ್ಕೆ ಸಹಕಾರಿಯಾಗಿದೆ ಎಂದು ಮಾಹಿತಿ ನೀಡಿದರು. ಸುಮಾರು ಒಂದು 15 ಕಸ್ಟಮರ್ಗಳನ್ನ ನಾವು ಐಡೆಂಟಿಫೈ ಮಾಡಿ ಅವರಿಗೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 25 lakhs ವರೆಗೂ ನಾವು ಆ ಯೋಜನೆಯಿಂದ ಬರುವಂತ ಹಣವನ್ನ ಅವರಿಗೆ ನಾವು ರೈತರ ಬದುಕು ಹಸನಗೊಳಿಸಿ ಕೃಷಿಗೆ ಉತ್ತೇಜನ ನೀಡಲು ಒಂದು ದೇಶ ಒಂದು ಮಾರುಕಟ್ಟೆ ಪರಿಕಲ್ಪನೆಯಡಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಕೃಷಿ ಕಾಯ್ದೆಗಳು ರೈತ ಸ್ನೇಹಿಯಾಗಿದ್ದು ಇವು ಅನ್ನದಾತನ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರಿಯಾಗಿವೆ ಎಂದು ಕೃಷಿ ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಉತ್ತಮ ಬೆಳೆ ಬೆಳೆಯಲು ಕಾಲಕಾಲಕ್ಕೆ ಇಂತಹ ಕಾಯ್ದೆಗಳ ಜಾರಿ ಹಾಗೂ ತಿದ್ದುಪಡಿ ಅಗತ್ಯ. ಮಧ್ಯವರ್ತಿಗಳ ಶೋಷಣೆ ತಪ್ಪಿಸಿ ಕೃಷಿ ವಲಯದಲ್ಲಿ ಖಾಸಗಿ ಬಂಡವಾಳ ಹೂಡಿಕೆಗೆ ಉತ್ತೇಜನ ದೊರೆಯಲಿದೆ ಎಂದು ಹೇಳಿದ್ದಾರೆ.
ನಮ್ಮ ರೈತರಿಗೆ ಡಿಡಿ ನ್ಯೂಸ್ನೊಂದಿಗೆ ಕೃಷಿ ವಿಜ್ಞಾನಿ ಡಾಕ್ಟರ್ ಬಾಲಚಂದ್ರ ನಾಯಕ್ ಈ ಕಾಯ್ದೆಗಳಿಂದ ರೈತರು ಮತ್ತು ಮಾರಾಟಗಾರರಿಗೂ ಅನುಕೂಲವಾಗಲಿದ್ದು ಇದಕ್ಕೆ ಅನುಗುಣವಾಗಿ ಸೂಕ್ತ ತಿದ್ದುಪಡಿ ಮಾಡಲಾಗಿದೆ ಎಂದು ತಿಳಿಸಿದರು. ಜೊತೆಗೆ ಈ ಪ್ರಧಾನಮಂತ್ರಿಯವರ ಒಂದು ದೇಶ ಒಂದು ಮಾರುಕಟ್ಟೆ ಎನ್ನುವಂತ ಒಂದು ಏನು ಸ್ಲೋಗನ್ ಇದೆ ಅದು ಸರಿಯಾದ ರೂಪಕ್ಕೆ ಕಾರ್ಯರೂಪಕ್ಕೆ ಬರಬೇಕಂತಂದ್ರೆ ಈ ಒಂದು ಕಾನೂನಿನ ಬದಲಾವಣೆ ಅತ್ಯಗತ್ಯವಾಗಿತ್ತು. ಅದನ್ನ ಸರಿಯಾದ ಸಮಯದಲ್ಲಿ ತಂದಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಒಂದು ಕೃಷಿ ವಿಶ್ವವಿದ್ಯಾಲಯ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥ ಹಿರಿಯ ವಿಜ್ಞಾನಿ ಡಾಕ್ಟರ್ ಜಿಎನ್ ಕುಲಕರ್ಣಿ ಕೃಷಿ ಕ್ಷೇತ್ರದಲ್ಲಿ ಸುಧಾರಣೆ ಅಗತ್ಯವಿದ್ದು ಕೃಷಿಯಲ್ಲಿ ಆಧುನೀಕರಣಕ್ಕೆ ಸಹಕಾರಿಯಾಗಿದೆ ಎಂದು ಹೇಳಿದರು. ಉತ್ತಮ ಮಾರಾಟ ವ್ಯವಸ್ಥೆಯನ್ನು ಕಲ್ಪಿಸುವಲ್ಲಿ ಸಹಾಯಕಾರಿಯಾಗಿವೆ. ರೈತರು ತಮ್ಮ ಉತ್ಪನ್ನಗಳನ್ನು ನೇರವಾಗಿ ಹೆಚ್ಚಿನ ಬೆಲೆಗೆ ತಮಗೆ ಇಷ್ಟ ಬಂದ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುತ್ತವೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಮಹದೇವ್ ಚೆಟ್ಟಿ ರೈತರ ಬೆಳೆ ಉತ್ಪಾದನೆ ಮಟ್ಟ ಹೆಚ್ಚಿಸುವ ರೈತರಿಗೆ ಮಾತ್ರವಲ್ಲದೆ ಖಾಸಗಿ ಬಂಡವಾಳ ಹೂಡಿಕೆಗೆ ಸಹಕಾರಿಯಾಗಲಿದೆ ಎಂದರು. ಈ ಎಲ್ಲ ಕಾನೂನುಗಳಿಂದ ಈ ನಮ್ಮ ಬರೀ ಅಧಿಕ ಇಳುವರಿ ಮಾತ್ರ ಅಲ್ಲ ಮತ್ತು ಪೋಷಕಾಂಶಯುಕ್ತ ಆಹಾರ ದೊರಕುವಲ್ಲಿ ಕೂಡ ಈ ಕಾನೂನುಗಳು ಸಹಕಾರಿಯಾಗ್ತವಂತ ನನ್ನ ಒಂದು ಅಭಿಪ್ರಾಯ. ಕೃಷಿ ಬಹಳಷ್ಟು ಉತ್ತಮ ರೀತಿಯಲ್ಲಿ ನಮ್ಮ ದೇಶದಲ್ಲಿ ನಡೀತಾ ಇದೆ. ಕೃಷಿಗೆ ಸಾಕಷ್ಟು ಬೇಡಿಕೆ ಇದೆ. ಅದಕ್ಕೆ ಖಾಸಗಿ ಬಂಡವಾಳ ಹೂಡಲಿಕ್ಕೆ ಕೂಡ ಈ ಒಂದು ಕಾನೂನುಗಳು ಬಹಳಷ್ಟು ಅನುಕೂಲ ಆಗಿವೆ ಅಂತ ನನಗನ್ನಿಸ್ತದೆ. ಈ ನಮ್ಮ ರೈತ ಕೃಷಿ ವ್ಯವಹಾರ ನಿರ್ವಹಣೆ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಡಿಎಸ್ ಸೊನ್ನತ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೈಪೋಟಿ ಜೊತೆಗೆ ರೈತರ ಉತ್ಪನ್ನಗಳನ್ನು ರಫ್ತು ಮಾಡಲು ಈ ಕಾಯ್ದೆಗಳು ಪೂರಕವಾಗಿದೆ ಎಂದರು. ಈ ಮೂರು ಕಾಯ್ದೆಗಳು ಬಹಳ ಸಹಕಾರಿಯಾಗಿವೆ. ಈಗ ರೈತರು ತಮ್ಮ ಯೋಗ್ಯವಾದ ಬೆಲೆ ಎಲ್ಲಿ ಯಾವ ರಾಜ್ಯದಲ್ಲಿ ಸಿಗ್ತದೆ ಆ ರಾಜ್ಯದಲ್ಲಿ ತಮ್ಮ ಉತ್ಪನ್ನಗಳನ್ನು ಸರಾಗವಾಗಿ ಯಾವ ಅಡೆತಡೆಗಳಿಲ್ಲದೆ ತಮ್ಮ ಸಾಗಾಟ ಮಾಡಿಕೊಂಡು ತಮ್ಮ ಉತ್ತಮ ಬೆಲೆಯನ್ನು ಪಡೆದು ಕೊರೋನಾ ಸೋಂಕಿಗೆ ಒಳಗಾಗಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಮೇರಿಲ್ಯಾಂಡ್ನ ವಾಲ್ಟರ್ ರಿಡ್ ನ್ಯಾಷನಲ್ ಮಿಲಿಟರಿ ವೈದ್ಯಕೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಕುರಿತು ಟ್ವಿಟರ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಟ್ರಂಪ್ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿರುವುದಾಗಿ ಹೇಳಿದ್ದಾರೆ. ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆ ನಡೆಯುತ್ತಿದ್ದು ಪ್ರಚಾರ ಕಾರ್ಯ ತೀವ್ರಗೊಂಡಿದೆ. ಟ್ರಂಪ್ ಅವರು ಸೋಂಕಿಗೆ ಒಳಗಾಗಿರುವ ಹಿನ್ನೆಲೆಯಲ್ಲಿ ಅಮೆರಿಕ ಅಧ್ಯಕ್ಷರ ಎಲ್ಲ ಪ್ರಚಾರ ಕಾರ್ಯಕ್ರಮಗಳು ಬಹುತೇಕ ವೆಬಿನಾರ್ ಮೂಲಕ ನಡೆಯಲಿದೆ ಅಥವಾ ಮುಂದಿನ ಆದೇಶದವರೆಗೆ ಮುಂದೂಡಲಾಗುತ್ತದೆ ಎಂದು ಟ್ರಂಪ್ ಅವರ ಚುನಾವಣಾ ಪ್ರಚಾರ ವ್ಯವಸ್ಥಾಪಕರು ತಿಳಿಸಿದ್ದಾರೆ. ಈ ಮಧ್ಯೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಕಮಲಾ ಹ್ಯಾರಿಸ್ ಮತ್ತು ಮೈಕ್ ಪೆನ್ಸ್ ಅವರ ಸಂವಾದ ಮುಂದಿನ ವಾರ ನಿಗದಿಯಂತೆ ನಡೆಯಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಅತ್ಯಾಚಾರ ಪ್ರಕರಣದಲ್ಲಿ ಕರ್ತವ್ಯ ಲೋಪ ಎಸಗಿದ 5 ಉನ್ನತ ಪೊಲೀಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಲಾಗಿದೆ. ಪ್ರಕರಣ ಕುರಿತು ವಿಶೇಷ ತನಿಖಾ ತಂಡ ನೀಡಿದ ಪ್ರಾಥಮಿಕ ವರದಿ ಆಧಾರದ ಮೇಲೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಾಂತ್ ವೀರ್ ಮತ್ತಿತರರನ್ನು ಅಮಾನತು ಮಾಡುವಂತೆ ಆದೇಶಿಸಿದ್ದರು. ಪ್ರಕರಣಕ್ಕೆ ಸಂಬಂಧಿಸಿದ ವ್ಯಕ್ತಿಗಳನ್ನು ನಾರ್ಕೋ ಮತ್ತು ಪಾಲಿಗ್ರಾಫ್ ಪರೀಕ್ಷೆಗೆ ಒಳಪಡಿಸಲು ಎಸ್ಐಟಿ ತೀರ್ಮಾನಿಸಿದೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ಬಳಿ ನಿನ್ನೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು 6 ಮಂದಿ ಕಾರ್ಮಿಕರು ಮೃತಪಟ್ಟಿದ್ದಾರೆ. 10ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಮೃತಪಟ್ಟವರಲ್ಲಿ 4 ಮಹಿಳೆಯರು ಸೇರಿದ್ದಾರೆ. ಮೃತಪಟ್ಟವರು ಜಿಲ್ಲೆಯ ರಾಮದುರ್ಗ ತಾಲೂಕಿನ ಚಿಂಚನೂರು ಗ್ರಾಮದವರು ಎಂದು ತಿಳಿದು ಬಂದಿದ್ದು ಇವರು ತಮ್ಮ ಗ್ರಾಮಕ್ಕೆ ಮರಳುತ್ತಿದ್ದಾಗ ಈ ದುರ್ಘಟನೆ ಸಂಭವಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವದ ಅತಿ ಉದ್ದದ ಅಟಲ್ ಸುರಂಗ ಮಾರ್ಗದ ತಂತ್ರಜ್ಞಾನ ಕೌಶಲ್ಯ ಶಿಕ್ಷಣದ ಅಂಗವಾಗಬೇಕು. ರಕ್ಷಣಾ ವ್ಯವಸ್ಥೆಯ ಸುಧಾರಣೆಗಳಿಗೆ ಕ್ರಮ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದಲ್ಲಿ ಮಾದಕ ವಸ್ತು ನಿಯಂತ್ರಣಕ್ಕೆ ಕಠಿಣ ಕ್ರಮ. ದುಶ್ಚಟಗಳ ನಿವಾರಣೆಗೆ ನಾಗರಿಕ ಸಮಾಜದ ಬೆಂಬಲ ಅಗತ್ಯ. ಸಚಿವ ಕೆಎಸ್ ಈಶ್ವರಪ್ಪ. ಸ್ವಚ್ಛ ಭಾರತದ ಅಭಿಯಾನದ ರೂಪುರೇಷೆಗಳಲ್ಲಿ ಬದಲಾವಣೆಗೆ ಕ್ರಮ. ಸರ್ವೇಕ್ಷಣಾ ಅಭಿಯಾನದಲ್ಲಿ 12 ಕೋಟಿಗೂ ಹೆಚ್ಚು ಜನ ಭಾಗಿ. ಸಚಿವ ಹರ್ದೀಪ್ ಸಿಂಗ್ ಪುರಿ. ಕೊರೋನಾ ಸೋಂಕು ಚೇತರಿಕೆಯಲ್ಲಿ ಜಾಗತಿಕ ರ್ಯಾಂಕಿಂಗ್ನಲ್ಲಿ ಭಾರತಕ್ಕೆ ಅಗ್ರಸ್ಥಾನ. ಅತ್ಯಂತ ಕಡಿಮೆ ಮರಣ ಪ್ರಮಾಣ ಕೇಂದ್ರ ಆರೋಗ್ಯ ಸಚಿವಾಲಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ ಡಿಡಿ ಚಂದನದಲ್ಲಿ. ನಮಸ್ಕಾರ.